ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೀಟ್. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೆ ವ್ಯತಿರಿಕ್ತವಾಗಿ ಅರಣ್ಯವಾಸಿಗಳ ಅರ್ಜಿ ಕಾನೂನು ಬಾಹಿರವಾಗಿ ಪುನರ್ ಪರಿಶೀಲನಾ ಪ್ರಕ್ರಿಯೆಗೆ ಉಪವಿಭಾಗ ವ್ಯಾಪ್ತಿಯ ಸುಮಾರು 5,000ಕ್ಕೂ ಮಿಕ್ಕಿ ಅರಣ್ಯವಾಸಿಗಳು ಆಕ್ಷೇಪ ಪತ್ರ ಸಲ್ಲಿಸಿದರು. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಜನವರಿ 23 ಗುರುವಾರದಂದು ಶಿರಸಿ ಉಪವಿಭಾಗಾಧಿಕಾರಿ ಮತ್ತು ಉಪವಿಭಾಗ ಅರಣ್ಯ ಹಕ್ಕು ಸಮಿತಿಯ ಅಧ್ಯಕ್ಷರಾದ ಕಾವ್ಯರಾಣಿ ಇವರ ಕಚೇರಿಗೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಆಕ್ಷೇಪಣಾ ಪತ್ರ ಸಲ್ಲಿಸಲಾಯಿತು. ಎಲ್ಲರಿಗೂ ನೋಟಿಸ್ ಹೋಗ್ತಾ ಇದೆ ಅಲ್ವಾ? 1930 ಇಸ್ವಿಗಿಂತ ಹಿಂದಿನ ದಾಖಲೆಗಳು ಬೇಕು, ವೈಯಕ್ತಿಕ ನಿರ್ದಿಷ್ಟವಾದ ದಾಖಲೆಗಳು ಬೇಕು ಅಂತ ನೋಟಿಸ್ ಉಪಾಯವಾದಿಗಳ ಮೂಲಕ ಕೇಳುತ್ತೇನೆಂದ್ರೆ 3 ತಲೆಮಾರಿನ 1930 ಪೂರ್ವದ ದಾಖಲೆಗಳು ಬೇಕಂತ ಯಾವ ಕಾನೂನಿಗೆ ಅಂತ ಹೇಳಿ ನೀವು. ನವೆಂಬರ್ 28, 2024ರಂದು ಮುಖ್ಯ ಕಾರ್ಯದರ್ಶಿ ಸಮಿತಿಯು ರಾಜ್ಯಾದ್ಯಂತ ವಿವಿಧ ಅರಣ್ಯ ಹಕ್ಕು ಸಮಿತಿ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಸಲ್ಲಿಸಿದ ಅರ್ಜಿಗಳನ್ನು ಪುನರ್ ಪರಿಶೀಲಿಸಲು ನಿರ್ದೇಶನ ನೀಡಿದ್ದು ಇರುತ್ತದೆ. ಅಪೂರ್ಣ, ಅಸ್ತಿತ್ವವಿಲ್ಲದ ಕಾನೂನು ಬಾಹಿರ ಹಕ್ಕು ಸಮಿತಿಗಳಿಂದ ಅರ್ಜಿ ಸಲ್ಲಿಸಲು ಸಮಿತಿಯಲ್ಲಿ 50% ಸದಸ್ಯರ ಅನುಪಸ್ಥಿತಿಯಲ್ಲಿ ಅರ್ಜಿ ವಿಲೇವಾರಿ ಮಾಡಲು ಪ್ರಾರಂಭಿಸಿರುವುದಕ್ಕೆ ಅರ್ಜಿಯಲ್ಲಿ ಆಕ್ಷೇಪದಲ್ಲಿ ಉಲ್ಲೇಖಿಸಲಾಗಿದೆ. ಕಾನೂನು ವ್ಯತಿರಿಕ್ತವಾಗಿ ಉಚ್ಚ ನ್ಯಾಯಾಲಯದ ಮತ್ತು ಕೇಂದ್ರ ಸರ್ಕಾರದ ಆದೇಶ ನಿರ್ಲಕ್ಷಿಸಿ 3 ತಲೆಮಾರಿನ ನಿರ್ದಿಷ್ಟ 1930ರ ಪೂರ್ವದ ದಾಖಲೆಗೆ ಸಾಕ್ಷ್ಯ ಒದಗಿಸಲು ಸಮಿತಿಗಳು ನೋಟಿಸ್ ನೀಡುತ್ತಿರುವುದು ಕಾನೂನು ಬಾಹಿರ ಎಂದು ಆಕ್ಷೇಪ ಪತ್ರದಲ್ಲಿ ಪ್ರಸ್ತಾಪಿಸಲಾಗಿದೆ. ನಿರ್ದೇಶನಕ್ಕೆ ಕೋರಿ ಪತ್ರವನ್ನು ಕೂಡ ಮಾಡಿದ್ದಾರೆ. ಆ ಪತ್ರದ ಪ್ರತಿಯನ್ನ ಮಾನ್ಯ ರವೀಂದ್ರ ನಾಯ್ಕ್ ಅವ್ರಿಗೂ ಕೂಡ ಕೊಟ್ಟಿದ್ದಿದೆ, ಅದನ್ನು ತಾವು ನೋಡ್ಬೋದು. ಕೊಡ್ತೀನಿ. 3ನೇದಾಗಿ ತಾವು ತಂದಿರತಕ್ಕಂಥ ಎಲ್ಲ ಆಕ್ಷೇಪಣೆಗಳನ್ನು ಸಾಂಕೇತಿಕವಾಗಿ ಈಗ ನಾವು ಒಂದನ್ನು ಸ್ವೀಕಾರ ಮಾಡ್ತೇವೆ. ತಾವು ಎಲ್ಲ ಆಕ್ಷೇಪಣೆ ಪತ್ರಗಳನ್ನು ಕೂಡ ಕಚೇರಿಗೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಓಕೆ, ಅದಕ್ಕೂ ಕೂಡ ಇದೆ. ಸೊ ಒಟ್ಟಾರೆಯಾಗಿ ತಮ್ಮ ಬೇಡಿಕೆಗಳು ಅಥವಾ ಆಕ್ಷೇಪಣೆಗಳ ಕುರಿತಾಗಿ ಸಮಗ್ರವಾಗಿ ಚಿಂತನೆ ಮಾಡಲಿಕ್ಕೆ ಮತ್ತು ಚರ್ಚೆ ಮಾಡಲಿಕ್ಕೆ ಅವಕಾಶ ಬೇಕಾಗಿರೋದ್ರಿಂದ ಅದನ್ನು ನಾನು ಮಾನ್ಯ ಸಹಾಯಕ ಆಯುಕ್ತರಿಗೆ ವಿಚಾರವನ್ನು ತಿಳಿಸಿದ್ದೇನೆ. ಸರಿಯಾದ ರೀತಿಯಲ್ಲಿ ಕ್ರಮ ಆಗುತ್ತಂತ ಹೇಳ್ತಾ ನನ್ನ ಈ ಮಾತು. ಆಕ್ಷೇಪ ಪತ್ರದ ನೇತೃತ್ವವನ್ನ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ, ನೆಹರು ನಾಯ್ಕ್, ಬೀಳೂರು ಕಿರಣ್ ಮರಾಠಿ, ಯಲ್ಲಾಪುರ ಅಧ್ಯಕ್ಷ ಭೀಮ್ ಶಿವಾಲ್ಮೀಕಿ, ಮುಂಡಗೋಡ ಅಧ್ಯಕ್ಷ ಶಿವಾನಂದ್ ಜೋಗಿ, ಹರಿಹರ್ ನಾಯ್ಕ್, ಓಂಕಾರ್, ಸೀತಾರಾಮ್ ಗೌಡ ಹುಕ್ಕಳ್ಳಿ, ಈರಗೌಡ ನಿಲ್ಕುಂದ, ಸೀತಾರಾಮ್ ನಾಯ್ಕ್ ಕುಂದರಗಿ, ಅನಂತಗೌಡ ಮಾವಿನಮನಿ, ಭಾಸ್ಕರ್ ಗೌಡ, ಚಂದ್ರು ಪೂಜಾರಿ ಮಂಚಿಕೇರಿ, ಎಂಆರ್ ನಾಯ್ಕ್, ರಾಜು ನೇರೆಬೈಲ್, ಯಶೋಧ ನೌಟೂರು ಮುಂತಾದವರು ನೇತೃತ್ವ ವಹಿಸಿದ್ದರು. ಸೆಪ್ಟೆಂಬರ್ 12, 2012ಕ್ಕೆ ಕೇಂದ್ರ ಸರ್ಕಾರ ಕಾಯ್ದೆ ತಿದ್ದುಪಡಿ ಮಾಡಿ ಉಪವಿಭಾಗ ಸಮಿತಿ ಇರ್ಬೋದು, ಜಿಲ್ಲಾಡಳಿತ ಸಮಿತಿ ಇರ್ಬೋದು, ನಿರ್ದಿಷ್ಟವಾದ ದಾಖಲೆಗಳಿಗೆ ಒತ್ತಾಯ ತಕ್ಕಂತಾಗಿದೆ. ಆಡಳಿತ ವ್ಯವಸ್ಥೆ 12 ವರ್ಷ ಆಗಿ ತಿದ್ದುಪಡಿ ಆದರೂ ಗೊತ್ತಿಲ್ಲ. ಬಹಳ ಬೇಸರದ ವಿಷಯ. ಕೇಂದ್ರ ಬುಡಕಟ್ಟ ಮಂತ್ರಾಲಯ 12 ಸೆಪ್ಟೆಂಬರ್ 2014 ಆದೇಶವನ್ನು ಮಾಡಿ ಹೊರಡಿಸಿ ಪಾರಂಪರಿಕ ಅರಣ್ಯವಾಸಿಗಳಿಗೆ
ಘೋಷಣೆ ಮಾಡಿದ್ರೆ ಇವತ್ತಿಗೂ ನಮ್ಮ ಆಡಳಿತ ವ್ಯವಸ್ಥೆಗೆ ಆಗಿಲ್ಲ. ಇದಕ್ಕೂ ಮಿಗಿಲಾಗಿ ಗುಜರಾತ್ ಹೈಕೋರ್ಟ್ನಲ್ಲಿ ನಿರ್ದಿಷ್ಟವಾದ ವೈಯಕ್ತಿಕ ದಾಖಲೆಗಳ ಮೂಲಕ ದಾಖಲೆ ಕೇಳ್ತಾ ಇರೋದು ಇದೀಗ ಅಂತ 2025 ಜಜ್ಮೆಂಟ್ ಹೋಗಿದೆ. ನಮ್ಮ ಪರವಾಗಿ ಬಂದಿದೆ. ಆದರೆ ಅದು ಇವತ್ತಿಗೆ ಗೊತ್ತಿಲ್ಲ. ಹಾಗಾಗಿ ನಾನು ಇವತ್ತು ಈ ಜಿಲ್ಲೆಯಾದ ನಮ್ಮ ಈ ವಿಭಾಗ ಸಂಬಂಧಪಟ್ಟಂತೆ ವಿಭಾಗಕ್ಕೆ ಸಂಬಂಧಪಟ್ಟಂತೆ 5,000ಕ್ಕಿಂತ ಹೆಚ್ಚಿನ ಆಕ್ಷೇಪ ಪತ್ರವನ್ನು ಇವತ್ತು ನಾವೆಲ್ಲ ಸಲ್ಲಿಸ್ತಾ ಇದ್ದೀರಲ್ಲ. ಆಕ್ಷೇಪ ಸಲ್ಲಿಸ್ತಿದ್ರೆ ನಮ್ಮ ಬೇಡಿಕೆ, ನಮ್ಮ ಆಕ್ಷೇಪ ಪತ್ರವನ್ನು ಸ್ವೀಕಾರ ಮಾಡಬೇಕು. ಮತ್ತೆ ಅತಿ ಶೀಘ್ರದಲ್ಲಿ ಕಾನೂನಲ್ಲಿ ಅಸ್ತಿತ್ವವಿಲ್ಲದ ಕಾನೂನು ವಿಧಿವಿಧಾನ ಅನುಸರಿಸದೆ 3 ತಲೆಮಾರಿನ ದಾಖಲೆಗಳು ಕೇಳುವಂತ ಈ ಪ್ರಕ್ರಿಯೆಯನ್ನ ತಕ್ಷಣ ತಡೆ ಹಿಡಿಯಬೇಕು ಅಂತ ಹೇಳಿ